ನಗುತ್ತಾ ನಗುತ್ತಾ ಬಾಳು. ಈ ದಿನ ಹುಟ್ಟುದಬ್ಬ ಆಚರಿಸ್ಕೊಳ್ಳಿಕ್ಕೆ ನನಗೆ ಅಂಥ ವಿಶೇಷವಾದಂಥ ದಿನ ಏನಲ್ಲ. ನಾನು ಯಾವತ್ತೂ ಬೇಡ ಅಂತ ಹೇಳ್ತಾ ಇರ್ತೀನಿ. ಆದರೂ ಸಹ ನಮ್ಮ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ಬಂಧುಗಳೇನಿದ್ದಾರೆ, ಅದರಲ್ಲೂ ವಿಶೇಷವಾಗಿ ನಮ್ಮ ನಾಗೇನಹಳ್ಳಿ ಕೃಷ್ಣಮೂರ್ತಿಯವರು, ರಾಜ್ಯಾಧ್ಯಕ್ಷರಾದ ನಾಗೇನಹಳ್ಳಿ ಕೃಷ್ಣಮೂರ್ತಿಯವರು, ಚಂದ್ರಣ್ಣವರು, ಭಾಷಾ ಅವರು ಮತ್ತು ಎಲ್ಲ ನಮ್ಮ ಈ ಕುಟುಂಬ ಸದಸ್ಯರು ಪ್ರತಿ ವರ್ಷ ಇದುವರೆಗೂ ಸಹ ಒಂದು 25 ವರ್ಷಗಳಿಂದ ಸತತವಾಗಿ ಅವರು ಬಂದು ನಮ್ಮ ಹುಟ್ಟುದ ಹಬ್ಬದ ಕಾರ್ಯಕ್ರಮನ ಅವರೇ ಏರ್ಪಡಿಸಿ ಅವರು ನಮ್ಮ ಜೊತೆ ಸಂತೋಷವಾಗಿ ಕೆಲ ಕಾಲ ಕಳೆಯೋದಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಅವ್ರ ಜೊತೆ ನಿಜವಾಗಲೂ ಸಹ ಒಂದು ಈ ದಿನ ನೆನೆಸ್ಕೊಳ್ಳೋವಂಥ ದಿನ. ಯಾಕೆಂದರೆ ಪ್ರತಿ ವರ್ಷವೂ ಬಂದು ಅವರು ನನಗೆ ಹಾರೈಸ್ತಾ ಇರೋದು ಎಲ್ಲ ಒಂದು ಶಕ್ತಿ ತುಂಬ್ತಾ ಇದೆ ಮತ್ತು ಜವಾಬ್ದಾರಿನ ಹೆಚ್ಚಿಸ್ತಾ ಇದೆ. ಸಮಾಜದಲ್ಲಿ ಅನೇಕ ಒಳ್ಳೆಯ ಕಾರ್ಯಕ್ರಮಗಳನ್ನ ಈ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಮಾಡ್ಕೊಂಡು ಬರ್ತಾ ಇದೆ. ಅನೇಕ ಕಾರ್ಯಕ್ರಮಗಳು ಸಮಾಜಮುಖಿಯಾಗಿ ಮಾಡ್ಕೊಂಡು ಬರ್ತಾಯಿದ್ರು ಸಹ ಎಲೆಮರೆ ಕಾಯಾಗಿ ನಮ್ಮ ನಾಗೇನಹಳ್ಳಿ ಕೃಷ್ಣಮೂರ್ತಿಯವರು ಭಾಳ ಉತ್ತಮವಾದಂಥ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಎಲೆಮರೆ ಕಾಯಿನಲ್ಲಿ ಮಾಡುವಂಥ ವ್ಯಕ್ತಿ. ಆ ಉದಾಹರಣೆಗೆ ಬೇಕಾದಷ್ಟು ಉದಾಹರಣೆಗಳಿವೆ. ನಮ್ಮ ಯಲಹಂಕ ಸುತ್ತಮುತ್ತ ಇರ್ಬೋದು. ಇವತ್ತು ಸುಮಾರು 85,000 ಜನ ಯುವಕರು, ಯುವಶಕ್ತಿ ಅವ್ರ ಹಿಂದೆ ಇದ್ದಾರೆ ಇವತ್ತು ರಾಜ್ಯದಲ್ಲಿ. ಇವತ್ತು ನಮ್ಮ ಅಮ್ಮನ ನೆರಳು ಅಂತಂದ್ಬಿಟ್ಟು ದೊಡ್ಡಬಳ್ಳಾಪುರದಲ್ಲಿ ಒಂದು ವಯೋವೃದ್ಧರಿಗಾಗಿ ಒಂದು ಆಶ್ರಮ. ಯಾರು ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಗಳ ಮೇಲೆ ಒಂದು ಮಮತೆ ಇಟ್ಕೊಂಡು ಅವ್ರನ್ನ ಸಾಕ್ತಾ ಇರೋಂಥದ್ದು ವಿರಳವಾಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಮೊದಲನೇದಾಗಿ ಮನಸ್ಸಿಗೆ ಬಂದದ್ದು ಒಂದು ವಿಶೇಷವಾಗಿ ಏನು ವಯೋವೃದ್ಧರಿಗೆ ನಾವು ಒಂದು ಕಾರ್ಯಕ್ರಮ ಹಾಕ್ಕೊಳ್ಬೇಕು ಅಂತೇಳಿ ಒಂದು ಅನಾಥಾಲಯ ಅನ್ನೋದಕ್ಕಿಂತ ವಯೋವೃದ್ಧರ ಆಶ್ರಮ, ಅಮ್ಮನ ನೆರಳು ಅಂತಂದ್ಬಿಟ್ಟು ಒಂದು ಮಾಡಿದ್ದಾರೆ. ಅದು ಎಲ್ಲ ಇದು ಮುಗಿದಿದೆ. ಅದು ಇನ್ನು ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ವಾರಗಳಲ್ಲಿ ಅದು ಶುರು ಆಗುತ್ತೆ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ, ಅನೇಕ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೊಂದು ಎಕ್ಸಾಂಪಲ್ ಅಷ್ಟೇ. ಅವ್ರ ಜೊತೆ ಈ ದಿನ ನಾವು ಕಳೆಯೋದು ಭಾಳ, ನಾನು ನಮ್ಮ ಕುಟುಂಬಸ್ಥರ ಪರವಾಗಿ ನಮ್ಮ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಎಲ್ಲ ಸದಸ್ಯರಿಗೆ, ನನ್ನ ಬಂಧುಗಳವರು, ಅವರಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇರ್ಬೋದು ಅಥವಾ ನನ್ನ ಹಿತೈಷಿಗಳು ಅನೇಕರು ಇವತ್ತು ನನ್ನ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹಾಗೆಯೇ ಅವರು ಒಂದು ವಿಶೇಷವಾಗಿ ನನಗೆ ಒಂದು ಇದನ್ನು ಸಲ್ಲಿಸಿದ್ದಾರೆ, ಗೌರವ ಸಲ್ಲಿಸಿದ್ದಾರೆ. ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅನಂತ ವಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಜನಶಕ್ತಿ ವೇದಿಕೆಯ ಒಂದು ಸುದಿನ. ನಮ್ಮ ಸಂಘಟನೆಗೆ ಸುಮಾರು 18 ವರ್ಷಗಳಿಂದ ಮಾರ್ಗದರ್ಶಕರಾಗಿ ಅವರು ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರದಲ್ಲಿ ಇದ್ದವು ಕೂಡ ಇಂಥ ಒಂದು ಸಂಘ ಸಂಸ್ಥೆ ಸಮಾಜಕ್ಕೆ ಬೇಕು ಅನ್ನೋ ನಿಟ್ಟಿನಲ್ಲಿ ನಮಗೆ ಬೆನ್ತಟ್ಟಿ ಬುದ್ಧಿ ಹೇಳಿ ಕೆಲವೊಂದು ಸಲ ಬೈದು ಎಲ್ಲ ವಿಚಾರದಲ್ಲೂ ಬೆನ್ನೆಲುಬಾಗಿ ನಿಂತ್ಕೊಂಡು ಸಮಾಜಕ್ಕೆ ಒಂದು ಶಕ್ತಿಯಾಗಿ ಸಂಘಟನೆಗಳು ಬೇಕು ಅಂತೇಳಿ ಅವ್ರು ನಮ್ಮೊಂದಿಗಿದ್ದು. ರಿಟೈರ್ಡ್ ಆದಮೇಲೆ ಸುಮ್ಮನೆ ಇರಲಿಲ್ಲ. ಸುಮಾರು 40 ವರ್ಷ ಅವರು ಏನು ನಾಡಿನ ಪೊಲೀಸ್ ಅಧಿಕಾರಿ, ಒಬ್ಬ ದಕ್ಷ ಅಧಿಕಾರಿಗೆ ಸೇವೆ ಸಲ್ಲಿಸಿ ಇವತ್ತು ನನ್ನಂಥ 100 ಜನ ಯುವಕರಿಗೆ, 1000 ಜನಕ್ಕೆ ದಾರಿದೀಪವಾಗಿ ದಿನದ 24 ಗಂಟೆ ಕೂಡ ಕನ್ನಡದ ಅಸ್ಮಿತೆಗೆ ಧಕ್ಕೆ ಆದರೆ, ಸಮಾಜಕ್ಕೆ ಧಕ್ಕೆ ಆದರೆ, ತಾಯಂದ್ರಿಗೆ ಧಕ್ಕೆ ಆದಾಗ ಮುಂಚೂಣಿಯಲ್ಲಿ ನಿಂತ್ಕೊಂಡು ನಮ್ಮ ಸಂಘಟನೆಗಿರ್ಬೋದು, ನನ್ನಂಥ 1000 ಜನಕ್ಕೆ ಸ್ಫೂರ್ತಿಯಾದ ಕೃಷ್ಣಪ್ಪಣ್ಣ ಹುಟ್ಟುಹಬ್ಬ ತಾಯಿ ಭುವನೇಶ್ವರಿ ಅವರಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ಜನತಾದಳದ ಯಲಹಂಕ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಅಧ್ಯಕ್ಷರು, ನಮ್ಮ ರಾಜಕೀಯ ಗುರುಗಳು ಆಗಿರ್ತಕ್ಕಂಥ, ಹಾಗೆಯೇ ಸುವರ್ಣ ಜನಶಕ್ತಿ ವೇದಿಕೆಯ ಮಾರ್ಗದರ್ಶನವಾಗಿರ್ತಕ್ಕಂಥ ಗುರುಗಳ ಸಮಾನ ಆಗಿರ್ತಕ್ಕಂಥ ಎನ್ ಕೃಷ್ಣಪ್ಪನವ್ರಿಗೆ
ಈ ದಿನ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವರಿಗೆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಐಶ್ವರ್ಯ ಕೊಟ್ಟು ರಾಜಕೀಯದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಒಂದು ಅಧಿಕಾರವನ್ನು ಪಡೀಲಿಕ್ಕೆ ಆ ದೇವಿ ಆಶೀರ್ವಾದ ಮಾಡಲಿ. ಅವ್ರ ಕುಟುಂಬ ಯಾವಾಗಲೂ ಕೂಡ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇರಲಿ ಅಂತೇಳಿ ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನು